ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷವಾದ ಮಹತ್ವವಿದೆ. ನವರಾತ್ರಿಯ 9 ದಿನದಲ್ಲಿ ಪ್ರತಿನಿತ್ಯ ದುರ್ಗಾಮಾತೆಯ ಬೇರೆ ಬೇರೆ ಸ್ವರೂಪವನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 3ನೇ ದಿನದಂದು ಚಂದ್ರಘಂಟಾದೇವಿಯ ಪೂಜೆ ಮಾಡುತ್ತೇವೆ. ಶಾಂತಿ ಸ್ವರೂಪಿಯಂತೆ ಕಾಣುವ ಚಂದ್ರಘಂಟಾದೇವಿಯ ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪವು ಮರೆಯಾಗುತ್ತದೆ. ಚಂದ್ರಘಂಟಾದೇವಿಯು ನೋಡಲು ಶಾಂತಿ ಸ್ವರೂಪಿಯಂತೆ ಕಾಣುತ್ತಾಳೆ. ಮತ್ಸಕದಲ್ಲಿ ಗಂಟೆಯನ್ನು ಹೋಲುವ ಅರ್ಧಚಂದ್ರನಿದ್ದಾನೆ. ಈ ಕಾರಣದಿಂದಲೇ ಈಕೆಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ. ಪೌರಾಣಿಕ ಗ್ರಂಥಗಳಲ್ಲಿ ಅಲೌಕಿಕ ಶಕ್ತಿಗಳನ್ನು ಹೊಂದಿರುವ ದೇವತೆ ಎಂದು ಪರಿಗಣಿಸಲಾಗಿದೆ. ದೇವಿಯ ದೇಹದ ಬಣ್ಣ ಚಿನ್ನದಂತೆ ಹೊಳೆಯುತ್ತದೆ. ಈ ದೇವಿಗೆ 10 ಕೈಗಳಿವೆ. ಈ ದೇವಿಯ ವಾಹನ ಸಿಂಹ. ಪ್ರತಿಯೊಂದು ಕೈಗಳಲ್ಲಿಯೂ ಆಯುಧಗಳನ್ನು ಹಿಡಿದು ತನ್ನ ವಾಹನವಾದ ಸಿಂಹದ ಮೇಲೆ ಕುಳಿತುಕೊಂಡು ರಾಕ್ಷಸರನ್ನು ಸಂಹರಿಸಲು ಹೊರಟಂತಿದೆ ಚಂದ್ರಘಂಟಾದೇವಿಯ ಆಕೃತಿ. ಚಂದ್ರಘಂಟಾದೇವಿಯ ಆಕೃತಿ ಬಂದ ಕತೆ. ಪಾರ್ವತಿ ಮತ್ತು ಶಿವನ ಕಲ್ಯಾಣವಾಗುತ್ತಿರುವ ಸಮಯ. ಪಾರ್ವತಿಯನ್ನು ಮದುಮಗಳಂತೆ ಅಲಂಕರಿಸಲಾಗುತ್ತದೆ. ಪರ್ವತರಾಜನ ಸಂಬಂಧಿಕರು, ನೆಂಟರು ಗಂಡಿನ ಮನೆಯವರಿಗಾಗಿ ಕಾಯುತ್ತಿರುತ್ತಾರೆ. ಶಿವನು ತನ್ನ ಗಣ ಭೂತಾದಿ ಬಳಗದ ಜೊತೆ ಮೈಯೆಲ್ಲ ಭಸ್ಮ ಧರಿಸಿ ಬರುತ್ತಿರುತ್ತಾನೆ. ಇದನ್ನು ಕಂಡು ಎಲ್ಲರೂ ನಗುತ್ತಾರೆ. ಆಗ ಪಾರ್ವತಿ ದೇವಿಯು ಶಿವನಿಗೆ ತನ್ನ ವೈರಾಗ್ಯದಿಂದ ಹೊರಬಂದು ಅಲಂಕೃತನಾಗಿ ಮದುವೆಯಾಗಲೆಂದು ತಾನು ತನ್ನ ಸರಳ ವ್ರತವನ್ನು ತ್ಯಜಿಸಿ ಹಣೆಯ ಮೇಲೆ ಗಂಟೆಯ ಆಕಾರದ ಚಂದ್ರನನ್ನು ಮತ್ತು 10 ಕೈಗಳನ್ನು, ಅವುಗಳಲ್ಲಿ ಶಸ್ತ್ರಗಳನ್ನು ಧರಿಸುತ್ತಾಳೆ. ಪಾರ್ವತಿಯ ಈ ರೂಪವನ್ನು ಕಂಡ ಶಿವನಿಗೆ ತಾನೂ ಅಲಂಕೃತನಾಗಬೇಕು ಎಂದು ಭಾಸವಾಗುತ್ತದೆ. ಹೀಗೆ ಶಿವ ಪಾರ್ವತಿಯ ಕಲ್ಯಾಣವಾಗುತ್ತದೆ. ಹೀಗೆ ಪಾರ್ವತಿ ದೇವಿಯು ಶಿವನಿಗೆ ಚಂದ್ರಘಂಟಾ ರೂಪವನ್ನು ತೋರಿಸುತ್ತಾಳೆ. ನವರಾತ್ರಿಯ 3ನೆಯ ದಿನದ ಪೂಜೆಯು ಅತಿ ವಿಶೇಷವಾಗುತ್ತದೆ. ಇಂದಿನ ಪೂಜೆಯಿಂದ ಹೊಸದಾದ ಅನುಭವ ಉಂಟಾಗುತ್ತದೆ. ವಿಶೇಷವಾದ ಧ್ವನಿಗಳ ಕಾರಣ ಮನಸ್ಸಿಗೆ ಅಗೋಚರವಾದ ಆನಂದ ಲಭ್ಯವಾಗುತ್ತದೆ. ಈ ದೇವಿಯ ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪವು ಮರೆಯಾಗುತ್ತದೆ. ಅಗೋಚರ ಬಂಧದಿಂದಲೂ ಬಿಡುಗಡೆಯಾಗಬಹುದು. ಭಕ್ತಿಯಿಂದ ಬೇಡಿದ್ದಲ್ಲಿ ಭಕ್ತರ ಜೀವನದ ಕಷ್ಟ ನಷ್ಟಗಳನ್ನು ದೂರ ಮಾಡುತ್ತಾಳೆ. ಇವಳ ಕೈಯಲ್ಲಿರುವ ಗಂಟೆಯ ನಾದವು ಭಕ್ತರನ್ನು ಕಾಪಾಡಲು ಅನುವಾಗುತ್ತದೆ. ಕೇವಲ ಈ ಶಬ್ದದಿಂದಲೇ ಭೂತ ಪ್ರೇತಗಳೂ ದೂರ ಉಳಿಯುತ್ತವೆ ಎಂದು ಹೇಳಲಾಗಿದೆ. ಈಕೆಯ ಪೂಜೆಯಿಂದ ಲಭಿಸುವ ಮತ್ತೊಂದು ಬಲವೆಂದರೆ ಆತ್ಮಬಲ. ಕೆಟ್ಟ ಜನರ ಅಂತ್ಯಕ್ಕಾಗಿಯೇ ಜನ್ಮ ತಳೆದು ದುರ್ಗೆಯು ಭಕ್ತರ ಕಣ್ಣಿಗೆ ಶಾಂತಿಯಿಂದ ಕಾಣುವಂತೆ ಮಾಡುತ್ತಾಳೆ. ಈಕೆಯನ್ನು ನೋಡಿದ ಭಕ್ತಾದಿಗಳು ಮಾನಸಿಕ ಶಾಂತಿ ಮತ್ತು ಸಂತಸವನ್ನು ಪಡೆಯುತ್ತಾರೆ. ಈಕೆಯ ಸುತ್ತ ಇರುವ ಬೆಳಕಿನ ಹೃದಯವು ಕೇವಲ ಸಾಧಕರಿಗೆ ಕಾಣುತ್ತದೆ. ಸಂಗೀತ, ನಾಟ್ಯ, ವಚನ, ಸಾಹಿತ್ಯ ಮುಂತಾದ ವಿಧಿವಿಧಾನಗಳಿಂದ ದೇವಿಯ ಮನಸ್ಸನ್ನು ಗೆಲ್ಲಬಹುದು. ಈಕೆಯ ಉಪಾಸನೆಯಿಂದ ಸಾಂಸಾರಿಕ ಕಷ್ಟದಿಂದ ದೂರವಾಗಬಹುದು. ಚಂದ್ರಘಂಟಾದೇವಿ ರೂಪದಲ್ಲಿ ದುರ್ಗಾದೇವಿಯು ತನ್ನ 3ನೇ ಕಣ್ಣು ತೆರೆದಿರುವಂತೆ ಕಾಣುತ್ತಾಳೆ. ಇವಳನ್ನು ಯುದ್ಧದ ದೇವತೆ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ಜನರು ಶೌರ್ಯ ಮತ್ತು ಧೈರ್ಯದ ಆಶೀರ್ವಾದವನ್ನು ಪಡೆಯಲು ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸುತ್ತಾರೆ. ಈ ದೇವಿಗೆ ತೆಂಗಿನಕಾಯಿಗಳು, ಕೆಂಪು ಬಟ್ಟೆ, ಕೆಂಪು ಹೂಗಳಿಂದ ಪೂಜಿಸುತ್ತಾರೆ ಮತ್ತು ಯಾವುದೇ ದುರಾಲೋಚನೆ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜೆ ಮಾಡುತ್ತಾ ಆ ದೇವಿಯನ್ನು ಸ್ಮರಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.